ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮಗಳನ್ನೇ ಇದೀಗ ಇಂಡಸ್ಟ್ರಿಗೆ ಕರೆತರುವಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮುಹೂರ್ತವನ್ನು ಮಾಡಿ ದುನಿಯಾ ವಿಜಯ್ ಕುಮಾರ್ ಸರ್ ಒಂಥರ ಭಾವುಕರಾಗಿ ಆ್ಯಂಡ್ ಖುಷಿಯಾಗಿ ಕೂತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಸರ್. ನನ್ಗೆ ನಿಮ್ಮಲ್ಲಿ ಖುಷಿ ಆಗೋದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ವಿಭಿನ್ನವಾಗಿ ಪ್ರಯತ್ನ ಮಾಡ್ತೀರಾ. ಯಾರು ಕೊಟ್ಟಿರಬಾರ್ದು ಆ ರೀತಿ ಕೆಲಸವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ, ರಿಸರ್ಚ್ ಮಾಡ್ತೀರಾ, ಜನಗಳ ನಡುವೆ ಬೆರೀತೀರಾ, ಹೊಸಬ್ರಿಗೆ ಅವಕಾಶ ಕೊಡ್ತೀರಾ. ಈ ಸಿನಿಮಾದಲ್ಲೂ ಕೂಡ ಸಿಟಿ ಲೈಟ್ಸ್ ಮೂಲಕ ಹೊಸ ಪ್ರತಿಭೆಗಳಿಗೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್? ಅದೇ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸಪೋರ್ಟಿವ್ ಆಗಿದ್ದೀರಾ. ನನ್ನ ಎಲ್ಲ ಕಾರ್ಯಗಳ ಜೊತೆಲಿ ನಿಂತು ತಮ್ಮಿಂದ ಕೂಡ ನನ್ನ ಸಿನಿಮಾ ಯಶಸ್ಸಿಗೆ ತುಂಬ ಸಪೋರ್ಟ್ ಆಗಿದೆ. ಸಲಗಾಗಲಿ, ಭೀಮಾ ಆಗಲಿ, ಮತ್ತೊಮ್ಮೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಸಿಟಿ ಲೈಟ್ಸ್ ಟೈಟಲೇ ಒಂಥರ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಸಮಥಿಂಗ್ ಇದೆ ಇದರಲ್ಲಿ ಅಂತ ನಾನು ಭೀಮಾ ಆದಾಗಲೂ ಕೂಡ ಹೇಳಿದೆ, ಸರ್ ಸಕ್ಸಸ್ ಆಗುತ್ತೆ ನೋಡ್ತಾ ಇರಿ ಸರ್ ಅಂತ. ಇದು ಕೂಡ ಹಾಗೆ ನಮಗೇನೋ ಕೊಡ್ತಾ ಇದೆ ಪಾಸಿಟಿವ್ ವೈಬು. ಈ ಸಿಟಿ ಲೈಟ್ಸ್ ಬಗ್ಗೆ ಆ್ಯಕ್ಚುಲಿ ನಾನು ಯಾವಾಗಲೂ ಕತೆ ಆಯ್ಕೆ ಮಾಡಿದಾಗ ನಿಜ ಕತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಅಷ್ಟು ಜನಗಳ ಬದುಕಲ್ಲಿ ನಡೆದಿರುವಂಥ ನಿಜವಾದ ಕತೆಗಳನ್ನು ಆಯ್ಕೆ ಮಾಡಿ ಅದನ್ನು ಒಂದು ಚಿತ್ರಕಥೆಯಾಗಿ ಪೋಣಿಸಿ ಅದನ್ನು ನಿರ್ದೇಶನ ಮಾಡ್ತಾಯಿದ್ದೀನಿ. ಈ ಸರ್ತಿ ಮೋನಿಶಾ ಸುಮಾರು ಜನ ನೊಂದಿರುವಂಥ ಹೆಣ್ಮಕ್ಳಿಗೆ ರೆಪ್ರೆಸೆಂಟ್ ಮಾಡ್ತಾರೆ ಈ ಸತಿ, ಗ್ಯಾರಂಟಿ. ಅಣ್ಣವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದವರು, ಸೊ ಒಂಥರ ನಿಮ್ಗೆ ಆ ಫ್ಯಾಮಿಲಿ ಅಂದ್ರೆ ಬಾಂಡಿಂಗ್ ಜಾಸ್ತಿ, ನಿಮಗೆ ಪ್ರೀತಿ ಜಾಸ್ತಿ, ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ನೀವು. ಈಗ ನಿಮ್ಮ ಮಗಳು ಅವರ ಪ್ರೀತಿಯ ಮೊಮ್ಮಗ ವಿನಯ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡ್ತಿರೋದು, ನೀವು ಕೂಡ ಅವ್ರಿಗೂ ಕೂಡ ಹೆಮ್ಮೆ ನಿಮ್ಮ ಡೈರೆಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ. ಇದ್ರ ಬಗ್ಗೆ ಖುಷಿ ಇದೆಯಪ್ಪ. ಅಂದರೆ ಅಣ್ಣವ್ರ ಮನೆ ಅಂದ್ರೆ ಅದು ನಮಗೆ ದೇವಸ್ಥಾನ ಇದ್ದಂಗೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಆ ಮನೆ ಮೇಲೆ ಆ ಪ್ರೀತಿ, ಆ ಗೌರವ ನಾವು ಇನ್ನು ಎಷ್ಟೇ ವರ್ಷ ಆದರೂ ಈ ಇಂಡಸ್ಟ್ರಿ ಇರೋವರೆಗೂ ಅದು ಇದ್ದೇ ಇರುತ್ತೆ ನಮಗೆ ಯಾವಾಗಲೂ. ಮಗಳು ಹೇಳ್ತಾ ಇದ್ರು ಏನಪ್ಪ ಅಂದರೆ, ಅಪ್ಪ ಮಗಳು ಬಾಂಡಿಂಗ್ ಏನೇ ಇದ್ರು ಮನೆಯಲ್ಲಿ, ಸೆಟ್ಟಲ್ಲಿ ಏನಿದ್ರು ಅವರು ಡೈರೆಕ್ಟರ್, ನನಗೆ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಅಂತ. ಯಾವ ಥರ ತಿದ್ದಿದ್ದೀರಾ ಸರ್? ಏನೇನು ಸಲಹೆಗಳು ಕೊಟ್ಟಿದ್ರು ನಿಮ್ಮ ಕಡೆ? ಅಂದರೆ ಭಯ ಭಕ್ತಿಲಿ ಇರೋದು ಅಷ್ಟೇ. ಅಂದರೆ ಈಗ ನೋಡಿ, ಗೊತ್ತಿಲ್ಲದಂಗೆ ನಾನು ಹೀರೋ ಆದೆ, ಇವರು ಆ ಸ್ಥಾನನ ತುಂಬಕ್ಕೆ ಬರ್ತಾ ಇದ್ದಾರೆ ಹೀರೋಯಿನ್ಗಳಾಗಿ. ಅದು ತುಂಬ ದೊಡ್ಡ ಜವಾಬ್ದಾರಿ. ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು, ಅವ್ರಿಗೆ ಇನ್ನೇನು ಬೇಡ. ಎಲ್ಲರ ಆಶೀರ್ವಾದ ಸಿಕ್ತು ಸರ್. ಎಲ್ಲ ಇಂಡಸ್ಟ್ರಿಯ ಹಲವಾರು ಕಲಾವಿದರು ಬಂದರು ಆ್ಯಂಡ್ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಆ ಕ್ಷಣದಲ್ಲಿ ನಂಗೆ ಅನಿಸ್ತಿತ್ತು ಎಲ್ಲೋ ಒಂಥರ ಭಾವುಕರಾಗ್ತಿದ್ರಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಹೆಣ್ಮಕ್ಳಿಗೆ ತಂದೆ ಅಂದರೆ ಹೆಣ್ಮಕ್ಳು ಜಾಸ್ತಿ ಇಷ್ಟಪಟ್ಟು, ತಂದೆಗೂ ಅಷ್ಟೇ ಹೆಣ್ಮಕ್ಳು ಅಂದರೆ ಭಾಳ ಇಷ್ಟ ಇಲ್ಲ. ಹೌದು, ನನಗೆ ಅದು ತುಂಬ ಎಮೋಷ್ನಲ್ ಆಗಿದ್ದೀನಿ. ಗೊತ್ತಿಲ್ಲ, ಹೆಂಗೋ ಬ್ಯಾಲೆನ್ಸ್ ಮಾಡಿಬಿಟ್ಟೆ. ಶೂಟಿಂಗ್ ಯಾವಾಗಿಂದ ಶುರು ಆಗುತ್ತೆ ಸರ್? ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ? ಆಲ್ಮೋಸ್ಟ್ ಇದು ಸಕಲೇಶ್ಪುರ, ಮಾದೇಶ್ವರನ ಬೆಟ್ಟ, ಆಮೇಲೆ ತಿರ್ಗಾ ಇಲ್ಲಿ ಬ್ಯಾಂಗ್ಳೂರು, ಕಂಪ್ಲೀಟ್ ಬ್ಯಾಂಗ್ಳೂರು ತಿರ್ಗಾ ಎಕ್ಸ್ಪ್ಲೋರ್ ಮಾಡ್ತೀನಿ. 100% ನಾವು ಈಗ ಏನಕ್ಕೆ ಎದುಕಿದ್ರು ನೀವು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತೀರಾ. ಮುಂದಿನ ದಿನಗಳಲ್ಲಿ ಇನ್ನೇನಾದ್ರು ನಮಗೆ ಕೊಟ್ಟಾದ ಸಂದರ್ಭದಲ್ಲಿ ನಿಮ್ಮನ್ನ ಮತ್ತೆ ಮಾತಾಡ್ಸೋದು ಪ್ರಯತ್ನವನ್ನು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ವಿಜಯ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.